ಇವತ್ತು ಎದ್ದಿರೋದೇ ಲೇಟು. ಆ್ಯಕ್ಚುಲಿ ಒಂದು 9 ಆಗ್ಬಿಟ್ಟಿತ್ತು. ಇವತ್ತೇನು ಯೋಗಕ್ಕೆ ಹೋಗಲಿಲ್ಲ. ಬೆಳಿಗ್ಗೆನೇ ಎದ್ದು ನಮ್ಮ ಮನೆಯವರು ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ರು. ಏನು ಮಗುನ ಬಿಟ್ಟು ಇನ್ಯಾರೂ ಇಲ್ಲ ಮನೆಯಲ್ಲಿ. ಅಮ್ಮ ಕೂಡ ಊರಿಗೆ ಹೋಗ್ಬಿಟ್ಟಿದ್ದಾರಲ್ವ. ಸೊ ಅದಕ್ಕೆ ಮನೇಲಿ ಬಿಟ್ಬಿಟ್ಟು ಹೋಗೋಕ್ಕಾಗಲಿಲ್ಲ ಅಂತ. ಅವ್ರಿಗೆ ಇವಾಗ ಹೊಟ್ಟೆ ಹಸಿತೈತೆ ಅಂತ. ಏನು ಬೇಕಮ್ಮ ನಿಮಗೆ? ಏನು ಬೇಕು? ರೊಟ್ಟಿ ಬೇಕಾ? ಏನು ರೊಟ್ಟಿ? ಅಕ್ಕಿ ರೊಟ್ಟಿ ಬೇಕಾ? ರೊಟ್ಟಿ ಮಾಡ್ಕೊಡು ಅಂತ ಕೇಳಿದ್ಲು. ಅದಕ್ಕೆ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ಅಷ್ಟೇ. ಯಾರು ಕೊಟ್ಟಿದ್ದು ಮ್ಯಾಂಗೋ ನಿಮ್ಗೆ? ನಮ್ಮ ನವೀನ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟು ಹೋಗಿದ್ದಾರೆ ಇದು ನೀರ ತರೋದಕ್ಕೆ ಅಂತ. ನೀರಾದರೆ ಅದೊಂದು ಟೈಪ್ ಆಫ್ ಕಲ್ಲು, ಚೆನ್ನಾಗಿರುತ್ತೆ ಅದು, ಡೈರೆಕ್ಟಾಗಿ ಮರದಿಂದನೇ ಇಳಿಸೋ ಅಂಥದ್ದು. ಸೊ ನಾನು ನನ್ನ ಮಗಳಿಗೂ ಕೂಡ ಟ್ರೈ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವಳ ರಿಯಾಕ್ಷನ್ ಏನಿದೆ ಅಂತ. ಸ್ವಲ್ಪ ಕುಡಿದ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಕೊಟ್ಬಿಟ್ಲು. ನನಗೂ ಹೇಳಿದ್ರು ಬೆಳಗ್ಗೆನೇ ಯಾರು ಟೀ ಕಾಫಿ ಅದೆಲ್ಲ ಏನು ಕುಡಿಬೇಡ, ನಾನು ಇದನ್ನು ತೊಗೊಂಡು ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಹತ್ತತ್ರ 1 ಲೀಟ್ರ್ ತಂದಿದ್ದಾರೆ. ನನಗೂ ಸ್ವಲ್ಪ ಕುಡಿ, ಸ್ವಲ್ಪ ಬಾಡಿ ಎಲ್ಲ ಹೀಟ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನಾನು ಅಷ್ಟು ಸ್ವಲ್ಪ ಕುಡ್ದಿದ್ದೀನಿ. ಈ ರೇಂಜ್ಗೆಲ್ಲ ಯಾವತ್ತೂ ಕುಡ್ದಿರಲಿಲ್ಲ. ಸೊ ತೊಗೊಂಡು ಬಂದ್ಬಿಟ್ಟು ಒಂದು ಅಟ್ಲೀಸ್ಟ್ ಒಂದು 1/4 ಲೀಟ್ರ್ ಆದರೂ ಕುಡಿ, ಸ್ವಲ್ಪ ಬಾಡಿ ಹೀಟ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸೇಮ್ ಎಳ್ನೀರಿದ್ದಂಗೆ ಇರುತ್ತೆ, ಸ್ವಲ್ಪ ಕಹಿ ಹೊಡಿಯುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಬಟ್ ಚೆನ್ನಾಗಿದೆ, ಇದು ಒರಿಜಿನಲ್ ಅಂತೆ. ಆ್ಯಕ್ಚುಲಿ ನಾವು ಒಂದು ಸರಿ ಆಂಧ್ರ ಕಡೆ ತಿರುಪತಿ ಸೈಡ್ ಹೋಗ್ಬೇಕಾದ್ರೆ ನಾವು ಫುಲ್ಲು ಒಂಥರ ವೈಟಾಗಿತ್ತು. ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿರ್ತಾರಂತೆ, ಸಮ್ ಕೆಮಿಕಲ್ ಏನೋ ಮಿಕ್ಸ್ ಮಾಡ್ತಾರಂತೆ ಅದು ಫುಲ್ಲು ವೈಟಾಗಿರೋದಕ್ಕೆ. ಬಟ್ ಈ ಥರ ಎಲ್ಲ ನಿಮಗೆ ಟ್ರಾನ್ಸ್ಪರೆಂಟಾಗಿ ಅಷ್ಟೊಂದು ವೈಟಾಗಿರಲ್ಲ. ಸೊ ಇದು ಒರಿಜಿನಲ್ ಅಂತೆ. ಅದಕ್ಕೆ ಬಾಗೇಪಲ್ಲಿ ಹತ್ರ ಹೋಗಿ ತೊಗೊಂಡು ಬಂದಿದ್ದಾರೆ. ತುಂಬ ಸೂಪರ್ ಆಗಿದೆ. ಯಾಕಪ್ಪ ಅಳ್ತಾ ಇರೋದು? ನೀನು ಕರೆದಾಗ ನಾನು ನೋಡಲಿಲ್ವಾ ನಿನ್ನನ್ನು? ಅದಕ್ಕೆ ಬೇಜಾರು ಮಾಡ್ಕೊಂಡಾ? ಅದಕ್ಕೆ ಬೇಜಾರು ಮಾಡ್ಕೊಂಡ? ಮತ್ತಾಗಲೇ ಹೇಳ್ದೆ ನೀನು ಕರೆದೆ, ನಾನು ಕರೆದಿದ್ದು ನೀನು ನೋಡಲಿಲ್ಲ ಅಂತ ನನಗೆ ಹೇಳ್ತಾ ಇದೀಯಾ? ನೀನು ಮಾತ್ರ ಹೆಸರಿ ಕರೆದ್ರು ನೋಡೋದೇ ಇಲ್ಲ. ಋತ್ವಿಕಾ ಅಂತಂದರೆ ನೋಡ್ದೆ ಎಷ್ಟು ಇರಿಟೇಟ್ ಆಗುತ್ತಾ? ಕರೆದಿದ ತಕ್ಷಣ ಹ್ಞೂ ಅಂತೀಯ, ಇನ್ಮೇಲಿಂದ ಅಂತೀಯಾ? ಗೊತ್ತಾಗಬೇಕಲ್ಲ ನಿಂಗೂ. ಬೇಗ ಎಷ್ಟು ಕರೆದ್ರು ಋತ್ವಿಕಾ ಅಂತ ತಿರುಗೂ ನೋಡಲ್ಲ. ಈಗ ಅವಳು ನಾನು ಕರೆದಿದ ತಕ್ಷಣ ನೋಡಲಿಲ್ವಂತೆ, ಅದಕ್ಕೆ ಅಳ್ತಾ ಇದ್ದಲ್ಲ ಜೋರಾಗಿ ಅಲ್ವಾ? ಇದೇ ಮೊದಲು ಹಣ್ಣಾಗಿರೋಂಥ ಮಾವಿನಕಾಯಿ ತಿಂತಾ ಇರೋದು. ಚೆನ್ನಾಗಿದ್ಯಾ? ತಿನ್ಬಿಟ್ಟು ಹೇಳು. ಚೆನ್ನಾಗಿದೆಯಂತೆ. ಬರೀ ರೊಟ್ಟಿನೇ, ಏನೂ ಇಲ್ಲ ಅದ್ರ ಜೊತೆಗೆ. ಈಗ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಸಂಡೇ ಏನು ಅಷ್ಟೊಂದು ಪ್ರೊಡಕ್ಟಿವ್ ಆಗಿ ಅನಿಸಲ್ಲ. ನಿಧಾನಕ್ಕೆ ಕೇಳೋದು, ನಿಧಾನಕ್ಕೆ ಮಾಡೋದೆಲ್ಲ ಕೆಲಸನೂ. ಆದಷ್ಟು ಸ್ಯಾಟರ್ಡೇನೇ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನನ್ನ ಕೆಲಸ. ಸಂಡೇ ಏನು ಅಷ್ಟೊಂದೆಲ್ಲ ಏನೂ ಕೆಲಸ ಇಟ್ಕೊಳಕ್ಕೆ ಹೋಗಲ್ಲ ನಾನು. ಜಸ್ಟ್ ಟಿಫನ್ ಮಾಡೋದು, ಅಡುಗೆ ಮಾಡೋದು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಸೋಮವಾರ ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೆ ಎಲ್ಲ ಸ್ಯಾಟರ್ಡೇ ನೈಟೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಮನೆ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಪಾತ್ರೆನೂ ಏನು ಇಟ್ಕೊಂಡಿರಲ್ಲ ತೊಳೆಯೋದಕ್ಕೆ ಅಂತ. ಬೆಳಿಗ್ಗೆ ಎದ್ದಿದ ತಕ್ಷಣ ಬೈ ಮಿಸ್ಟೇಕ್ ನಮ್ಮಮ್ಮ ಏನಾದರೂ ನಮ್ಮ ತಂಗಿ ಊರಿಗೆ ಹೋಗಿದ್ರೆ ಸೊ ನಾನು ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಅಷ್ಟೊಂದೆಲ್ಲ ಏನು ರಿಸ್ಕ್ ಇಟ್ಕೊಳಕ್ಕೆ ಹೋಗಲ್ಲ. ಸಿಂಪಲಾಗಿ ಏನೇನು ಬೇಕು ಟಿಫನ್ಗೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೋಮವಾರ ಬೆಳಗ್ಗೆ ನಾನು. ಫ್ರೆಶ್ ಆ್ಯಪ್ ಸಂಡೇ ಫುಲ್ ಟೈಮ್ ಅವಳಿಗೆ ಡೆಡಿಕೇಟ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ನಾನು ಸ್ನಾನ ಮಾಡಿಸೋದು, ರೆಡಿ ಮಾಡಿಸೋದು, ಅವಳೇನಾದರೂ ರೀಲ್ ಮಾಡ್ತೀನಿ ಅಂದರೆ ಅದನ್ನು ರೀಲ್ನ ಮಾಡಿಸೋದು, ಆ ಥರ ಎಲ್ಲ ಸ್ವಲ್ಪ ಅವಳ ಜೊತೆ ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಅವಳಿಗೆ ಸ್ನಾನ ಮಾಡಿಸ್ಕೊಂಬಂದು ಅವಳಿಗೆ ರೆಡಿ ಮಾಡೋದೇ ಒಂದು ದೊಡ್ಡ ಸಂತೋಷ ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಿಕ್ಕಿ ಟೈಮಲ್ಲಿ ಬಾ ಅಂದರೂ ಬರಲ್ಲ. ಲೈಕ್ ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ಫುಲ್ ಬ್ಯುಸಿ, ಅವಾಗ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿಗೆ.
ಜಸ್ಟ್ ಅವ್ರಿಗೇನಿದೆ, ಅದರಲ್ಲೂ ಇವು ಸ್ಕೂಲಲ್ಲಿ ಬೇರೆ ಯೂನಿಫಾರ್ಮ್ ಬರೀ ಒಂದು ವಾರಕ್ಕೆ ಒಂದು ಸರಿನಾದರೂ ಕಲರ್ ಡ್ರೆಸ್ಸು ಆ ಥರ ಎಲ್ಲ ಏನೂ ಇಲ್ಲ. ಸೊ ಅದೊಂಥರ ಹಿಂಸೆ. ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಸಖತ್ತಾಗಿತ್ತು. ಬುಧವಾರ ಒಂದಿನಾದರೂ ಅಟ್ಲೀಸ್ಟ್ ನಮಗೆ ಕಲರ್ ಡ್ರೆಸ್ ಇತ್ತು. ಕಲರ್ ಡ್ರೆಸ್ ದಿನ ಬಂತು ಅಂತಂದರೆ ಅಷ್ಟು ಖುಷಿಯಿಂದ ಹಾಕೊಂಡು ಹೋಗಿರಿ. ಯಾವ್ದು ಹಾಕೋಬೇಕಂತೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಇರೋ ಬಟ್ಟೆಯಲ್ಲೇ ಖುಷಿ ಪಡ್ತಿದ್ವಿ. ಪಾಪ ಆ ಥರ ಎಲ್ಲ ಈಗಿನ ಮಕ್ಕಳಿಗೆಲ್ಲ ಏನೂ ಇಲ್ಲ. ಎಷ್ಟೊಂದು ಸ್ಕೂಲ್ಗಳಲ್ಲಿ ವೆಡ್ನೆಸ್ಡೇ ಯಾವ ದಿನವೂ ಕಲರ್ ಡ್ರೆಸ್ ಅನ್ನೋದೇ ಕಡಿಮೆ ಆ್ಯಕ್ಚುಲಿ. ಮತ್ತು ಅವಳಿಗೆ ತಲೆ ಆಯಿಲಿಂಗು ಅದೆಲ್ಲ ಸ್ವಲ್ಪ ಚಿಕ್ಕೆಲ್ಲ ಜಾಸ್ತಿ. ನನ್ನ ಮಗಳಿಗೆ ನೈಸಾಗಿದ್ದರೂ ಕೂಡ ತುಂಬಾ ಚಿಕ್ಕ ಅವಳಿಗೆ. ಸೊ ಅದಕ್ಕೆ ನಾನು ಭಾನುವಾರ ಸ್ವಲ್ಪ ಚೆನ್ನಾಗಿ ಆಯಿಲಿಂಗ್ ಮಾಡಿ ಬೆಳಗ್ಗೆನೇ ಆಯಿಲಿಂಗ್ ಮಾಡಿಬಿಡ್ತೀನಿ. ಮತ್ತು ಸಾಯಂಕಾಲ ಅಷ್ಟರಲ್ಲಿ ಆದರೆ ಸ್ನಾನ ಮಾಡಿಸ್ತೀನಿ. ಇಲ್ಲಾಂದರೆ ಅಮ್ಮ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸ್ಕೊತಾರೆ. ಜಾಸ್ತಿ ಆಯಿಲಿಂಗ್ ಎಲ್ಲ ಇಟ್ಬಿಟ್ಟು 2-3 ದಿನ ಅಂತೂ ಇರಲ್ಲ. ಲೈಕ್ ಅದು ಕೂದಲು ಜಾಸ್ತಿ ಉದುರೋಗ್ಬಿಡುತ್ತೆ ಅಂತ ಸ್ವಲ್ಪ ಹೇರ್ ಕೇರ್ ಮಾಡ್ತೀನಿ. ನನಗಿನ ಒಂಚೂರು ಚೆನ್ನಾಗಿದೆ ಅವಳಿಗೆ. ಸೊ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಸಂಡೆ ಸ್ವಲ್ಪ ತಲೆಗೆ ಆಯಿಲಿಂಗ್ ಮಾಡ್ಕೊಳೋಣ ಅಂತ ಹೇಳಿ ನಾನು ಇಂದು ಲೆಕ್ಕನೇ ಯೂಸ್ ಮಾಡೋದು ಜಾಸ್ತಿ. ಒಂದು 6 to 7 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಬೆಳೆದುಬಿಟ್ಟಿದೆಯಾ ಅಂತಂದರೆ 100% ಇಲ್ಲ. ಬಟ್ ನನಗೆ ಕೂದಲುದ್ರಲ್ಲ ಇಂದು ಲೆಕ್ಕ ಹಾಕಿದ್ರೆ. ಬೇರೆ ಯಾವುದಾದ್ರೂ ಹಾಕಿದ್ರೆ ನನಗೆ ಕೂದಲು ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ತೆಳ್ಳಗಿರೋದು ಕೂದಲು. ನಮ್ಮ ಡ್ಯಾಡಿಗೆ ಹೆರಿಡಿಟಿ ನನಗೆ ತುಂಬ. ಸೊ ಏನೇ ಮಾಡಿದ್ರು ದಪ್ಪ ಅಂತೂ ಆಗಲ್ಲ, ಬಟ್ ಕೂದಲು ಉದ್ದಿದ್ದೀರ ಇರೋಷ್ಟು ನೋಡ್ಕೊಳ್ಳೋಷ್ಟಾದ್ರೂ ಮೇಂಟೈನ್ ಮಾಡೋಣ ಅಂತೇಳಿ ನಾನು ಇಂದು ಲೆಕ್ಕನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ವೈಟ್ ಹೇರ್ಸ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಇಲ್ಲೆಲ್ಲ ಫುಲ್ಲು ವೈಟ್ ಹೇರ್ಸ್ ಇತ್ತು. ಇಂದು ಲೆಕ್ಕ ಹಾಕಿದ್ಮೇಲೆ ನನಗೆ ವೈಟ್ ಹೇರ್ಸ್ ಎಲ್ಲ ಹೋಗಿದೆ. ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ ಈ ಕಡೆ ಎಲ್ಲ. 6 ಮಂತ್ಸಿಂದ ನಾನು ಇದನ್ನು ಹಾಕ್ತಾ ಇರಲಿಲ್ಲ. ಬೇರೆ ಯಾವುದೋ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಆಯುರ್ವೇದಿಕ್ಕು. ಬಟ್ ನನಗೆ ಅದು ವರ್ಕೌಟ್ ಆಗಲಿಲ್ಲ. ಸೊ ಮತ್ತೆ ಇದಕ್ಕೇ ಬಂದೆ. ಚೆನ್ನಾಗಿದೆ ಬಟ್ ಇದು ಹಾಕೋದಕ್ಕೂ ಅಷ್ಟೇ ಫುಲ್ ಈಸಿಯಾಗಿದೆಯಲ್ವ ಇದು. ಇದರಲ್ಲೇ ರುಪಿಕಾಗೂ ನಾನು ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿಟ್ಕೋತಾ ಇದ್ದೆ ಆ್ಯಕ್ಚುಲಿ, ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಜಾಸ್ತಿ ಎಲ್ಲ ನಾನು ಖರ್ಚೇನು ಮಾಡೋಕ್ಕೋಗಲ್ಲ. ಹೇರ್ ಪ್ರಾಡಕ್ಟ್ಸ್ ಅದು ಇದು ಅಂತ. ಆಬ್ವಿಯಸ್ಲಿ ನಾನು ಯೂಸ್ ಮಾಡೋದು ಇದು ಒಂದೇ. ನಂದು ಅಂತ ಎಕ್ಸ್ಟ್ರಾ ಖರ್ಚು ಕೂದಲಿಗಿದೆ ಅಂದರೆ ಅದು ಇಂದು ಲೆಕ್ಕ ಒಂದೇ. ಶಾಂಪು ನಾರ್ಮಲ್ಲೇ. ಏನಾದರೂ ಟಿಪ್ಸ್ ಇದ್ದರೆ ಹೇಳಿ. ನಿಜವಾಗ್ಲೂ ಜಾಸ್ತಿ ಸ್ವಲ್ಪ ಕೂದಲು ಬೆಳೆಯೋ ಅಂಥದ್ದು ಯಾವುದಾದ್ರೂ ಇದ್ದರೆ ಖಂಡಿತ ಫಾಲೋ ಮಾಡ್ತೀನಿ ನಾನು. ನನಗೆ ತುಂಬ ಇಷ್ಟ, ಬಟ್ ಬೆಳೀತಾ ಇಲ್ಲ, ಏನು ಮಾಡೋದು. ಆಮ್ಲಾ ಶಾರ್ಟ್ಸ್ನ ಕೂಡ ತಗೋತಾ ಇದ್ದೀನಿ. ಬಟ್ ರಿಸಲ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದೆಲ್ಲ ನ್ಯಾಚುರಲ್ ಅಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ. ಆಮ್ಲಾ ಶಾರ್ಟ್ಸು ಏನು ಅಷ್ಟೊಂದೆಲ್ಲ ಹಾರ್ಮ್ಫುಲ್ ಏನಲ್ಲ, ನ್ಯಾಚುರಲ್ ಆಗಿರೋದ್ರಿಂದ. ಬಟ್ ಕಡಿಮೆ ಖರ್ಚು ಕೂಡ. ನಾನು ಏರ್ ಕಂಡೀಷ್ನರ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ತುಂಬ ಅಂದರೆ ತುಂಬ ಇದಿರೋದು ಸಿಲ್ಕಿಯಾಗಿರೋದು ಹೇರ್ಸು. ಅಷ್ಟೊಂದೆಲ್ಲ ಗಟ್ಟಿಯಾಗೇನು ಹಾರ್ಡಾಗಿಲ್ಲ, ತುಂಬ ಸಾಫ್ಟಾಗಿದೆ ನನ್ನ ಕೂದಲು. ಸೊ ಅದಕ್ಕೆ ಅದನ್ನು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಶಾಂಪು ಇಂದು ಲೆಕ್ಕ ಏರ್ ಆಯಿಲ್ ಇದ್ದರೆ ಆಯಿತು ನಂದು. ನಾನು ಇವಾಗ ತುಂಬ ಅಡ್ವರ್ಟೈಸ್ಮೆಂಟ್ಸಲ್ಲಿ ನೋಡಿದೆ ಈ ರೋಸ್ಮೆರಿ ವಾಟರ್ದು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದನ್ನು ತರಿಸ್ಕೊಂಡೆ, ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಈ ಪೋರ್ಷನಲ್ಲಿ ಸ್ವಲ್ಪ ಬೆಳೀಲಿ ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಯೂಸ್ ಮಾಡಿ 3 ಮಂತ್ಸು ಆಗಿಲ್ಲ ಆ್ಯಕ್ಚುಲಿ. ಸೊ 3 ಮಂತ್ಸಲ್ಲಿ ಸಮ್ ರಿಸಲ್ಟ್ ಅಂತ ಏನೋ ಹೇಳ್ತಿದ್ರು. ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಇದನ್ನು ಲೈಕ್ ಪ್ರಮೋಟ್ ಮಾಡ್ತಿದ್ರು. ಅದಕ್ಕೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡೆ. ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲ ಅಂತ ಅನ್ನಿಸ್ತು. ಸ್ಮೆಲ್ಲು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಯೂಸ್ ಮಾಡ್ತೀನಿ. ಡೈಲಿ ನೈಟು ಅಪ್ಲೈ ಮಾಡ್ಕೋತೀನಿ ಮಲಗಬೇಕಾದ್ರೆ. ಸುಮ್ಮನೆ ಹಿಂಗೆ ಮಸಾಜ್ ಮಾಡ್ಕೋತೀನಿ ಇದನ್ನು ಹಾಕ್ಕೊಂಡು. ನೋಡೋಣ ಇದ್ರದ್ದು ರಿಸಲ್ಟ್ ಹೇಗಿದೆ ಅಂತಲೇ.
ಸರಿ ಇವಾಗ ಇಲ್ಲ ಆಮೇಲೆ ಮಾಡಿ, ಇದೊಂದು ಸರಿ ಆಮೇಲೆ ಮಾಡ್ತೀನಿ ಟೊಮೊಟೊ. ಓಕೆ ಏನು ಟೊಮೊಟೊ ತಿನ್ನಬೇಕು? ಗೊತ್ತಾ, ಮಾಡಿಲ್ಲ ನಾನು. ಆಮೇಲೆ ಮಾಡ್ಕೊಡ್ತೀನಿ ನಿಮಗೆ. ಓಯ್ ಆಮೇಲೆ ಮಾಡ್ಬೇಕಾಯ್ತಾ? ಹಂಗೆ ಬೇಕು, ನಾನು ತಿನ್ನಿಸ್ತೀನಿ ಇರು. ಅವಳೇ ತಿಂತಲ್ಲ, ನಮ್ಗೆ ತಿನ್ಸೋದಕ್ಕೆ ಆಸೆ, ಅದಕ್ಕೆ ನಾನು ತಿನ್ಸೋಣ ಅಂತ ಹೇಳ್ಬಿಟ್ಟು ತಟ್ಟೆಗೆ ಹಾಕೊಂಡ್ಬಂದೆ. ಅವಳ ಜೊತೆ ಕುತ್ಕೊಂಡು ಅವಳ ಜೊತೆ ಮಗುನ ಏನೇನೋ ನೋಡ್ತಾ ಇರ್ತಾಳೆ, ಬೊಂಬೆಗಳು. ನಾವು ಅವೆಲ್ಲ ನೋಡೇ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ, ಆ ಥರದ್ದೆಲ್ಲ ಏನೇನೋ ನೋಡ್ತಾ ಇರ್ತಾಳೆ. ಅವಳ ಜೊತೆ ನಾನು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಟಿಫನ್ ಮಾಡೋದು. ಸ್ವಲ್ಪ ಟಿಫನ್ ಮಾಡ್ಕೊಂಡು ಮಗು ಜೊತೆ ಟೈಮ್ ಪಾಸ್ ಮಾಡೋ ಅಷ್ಟರಲ್ಲಿ 12:30 ಆಗೋಯಿತು. ಸೊ ಅದಕ್ಕೆ ಅಡುಗೆನ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ನಮ್ಮ ಮನೆಯವ್ರು ಬಂದು 2 ಗಂಟೆಗೆಲ್ಲ ಊಟ ಮಾಡ್ಕೊಂಡು, ಮತ್ತು ಭಾನುವಾರ ಕೂಡ ಅವ್ರಿಗೆ ಕೆಲಸ ಇರುತ್ತೆ. ಸೊ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಅದಕ್ಕೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆನ. ಇವತ್ತು ಊಟಕ್ಕೆ ಚಿಕನ್ ಸಾರು ಮತ್ತು ಅನ್ನ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಅನ್ನ ನಾನು ಕುಕ್ಕರಲ್ಲೆಲ್ಲ ಮಾಡಿದ್ರೆ ತಿನ್ನಲ್ಲ, ಸೊ ಪಾತ್ರೆಯಲ್ಲೇ ಮಾಡಬೇಕು. ಅನ್ನ ಬಗ್ಗಿಸೇ ಮಾಡಬೇಕು, ಗಂಜಿ ಬಗಿಬೇಕು. ಸೊ ಅವಾಗೇನೆ ತಿನ್ನೋದು. ಇದು ನನ್ನ ಮನೆಯೆಲ್ಲ ಮಾಡ್ಕೊಂಡಿರೋವಂಥ ಧನಿಯಾ ಪುಡಿ. ನಾನು ಆಚೆಯಿಂದ ಧನಿಯಾ ಪುಡಿನೆಲ್ಲ ಯೂಸ್ ಮಾಡಲ್ಲ, ಖಾರದ ಪುಡಿ ಮಾತ್ರ ಈ ಸದ್ಯಕ್ಕೆ ಆಚೆಯಿಂದ ತರ್ತಾ ಇದ್ದೀನಿ. ನೆಕ್ಸ್ಟ್ ವರ್ಷ ಅದನ್ನು ಕೂಡ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ಧನಿಯಾ ಪುಡಿ ಮನೇಲಿ ಮಾಡಿಕೊಂಡ್ರೆ ಸಕ್ಕ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಈಸಿ ಇದು. ಮತ್ತು ಈ ಸಮ್ಮರ್ ಸೀಸನಲ್ಲಿ ತುಂಬಾ ಕರೆಂಟ್ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಬೇಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆನ. ಆ್ಯಕ್ಚುಲಿ 1 hour ಸಾಕು ಅನ್ನ ಮುದ್ದೆ ಮತ್ತು ಚಿಕನ್ ಸಾರೆಲ್ಲ ಮಾಡೋದಕ್ಕೆ. ಬಟ್ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಈ ಕರೆಂಟ್ ಇಶ್ಯೂ ಇಂದ. ಇದೇ ಗಂಜಿನೇ ನಾನು ಮತ್ತೆ ಮುದ್ದೆ ಮಾಡೋದಕ್ಕೂ ಯೂಸ್ ಮಾಡ್ಕೊತೀನಿ. ಬೆಳಿಗ್ಗೆ ನಮ್ಮ ಮಕ್ಕನಿಗೆ ಟಿಫನ್ ಏನಾದರೂ ಮಾಡ್ಕೊಂಡು ತಿನ್ನೋಣ ಬಾರೆ, ನಿಂಗೆ ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ, ಅವಳಿಗೆ ಇಷ್ಟ ತುಂಬ, ಅದಕ್ಕೆ ಮಾಡ್ಕೊಡ್ತೀನಿ ಬಾರೆ ಅಂದರೆ ಬೆಳಿಗ್ಗೆ ಟಿಫನಿಗೆ ಕರೆದ್ರೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರೆ. ಎಷ್ಟು ಫಾಸ್ಟ್ ಅಲ್ವಾ? ಬೆಳಿಗ್ಗೆ ಟಿಫನಿಗೆ ಬಾ ಅಂತಂದರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಇಂಥವ್ರು ಇದ್ದರೆ ನಮ್ಮ ಕೆಲಸ ಆದಂಗೆನೆ. ತರೋ ಚಿಕನಲ್ಲಿ ಏನಿದಿರುತ್ತೋ ಇದು ಲಿವರು, ಇದನ್ನ ಮಾತ್ರ ಉಳಿಸ್ಕೊಳ್ಳೋದು. ಒಂದು ಸ್ವಲ್ಪ ಉಪ್ಪು ಖಾರ ಪೆಪ್ಪರ್ ಪೌಡರ್ ಹಾಕ್ಕೊಂಡು ತಿನ್ನೋದು, ಸಕ್ಕತ್ತಾಗಿರುತ್ತೆ ಲಿವರ್ ಪೆಪ್ಪರ್ ಫ್ರೈ. ಈ ಲಿವರ್ ಪೆಪ್ಪರ್ ಫ್ರೈದು ನಾನು ಸಿಂಪಲಾಗಿ ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ತುಂಬ ವರ್ಷದಿಂದನೇ ಅಪ್ಲೋಡ್ ಮಾಡಿರೋದು, ಅದನ್ನ ಹೋಗಿ ಚೆಕ್ಔಟ್ ಮಾಡಿ ತಿಂದು ಹೆಂಗಿದೆ ಅಂತ ಹೇಳಿ. నువ్వేనా ఎలక అయిపోద్దు.
ಮಾಡಿಕೊಂಡು ಅಂತ ಹೇಳ್ಬಿಟ್ಟು ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಕಾವಿನ ಮಗಳು ಊರಿಗೆ ಹೋಗಿದ್ಲು. ಸೊ ಅವ್ರ ತಮ್ಮನ ಹೆಂಡತಿ ಜೊತೆ ಅವ್ರ ಅತ್ತೆ ಜೊತೆ ಹೋಗಿದ್ಲು. ಸೊ ಅವಳು ಅಲ್ಲಿಂದ ಊರಿಂದ ಬಂದ್ಲು ಆ್ಯಕ್ಚುಲಿ ಆ ಟೈಮ್ಗೆ. ಕುಸೋಡಿ ಮನೇಲಿದ್ದು ಇದು ಬೇಜಾರು. ಕಾವಿನ ಮನೆಗೆ ಹೋಗ್ತಾ ಇದ್ದೀವಿ ಈಗ. ತಿಗು ತಿಗು ವಿನೋದ ಏಮೆ ನನ್ನ ಮಗಳು ಅಲ್ಲಿವರೆಗೂ ಸುಮ್ಮನೆ ಇರ್ತಾಳೆ. ಅಲ್ಲಿ ಹೋಗಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಲು. ಯಾಕೆಂದರೆ 3 ದಿನದಿಂದ ಅವ್ರ ಅಕ್ಕ ಊರಲ್ಲಿ ಇರಲಿಲ್ಲ. ಅವಳ ಜೊತೆ ಪ್ಲೇಯರು ಅಂದರೆ ಅವಳೊಬ್ಳೇ. ಮತ್ತು ಅವ್ರ ನಮ್ಮ ಕಾವ್ಯನ ತಮ್ಮನ ಹೆಂಡತಿ ಮಗನೂ ಇರ್ತಾನೆ. ಆದರೆ ಬಟ್ ಅಷ್ಟೊಂದೆಲ್ಲ ಇವರಿಬ್ಬರ ಜೊತೆ ಮಿಂಗಲ್ ಆಗಲ್ಲ. ಅವನೇ ಸಪ್ರೇಟಾಗಿ ಏನೋ ಆಟ ಆಡ್ತಾ ಇರ್ತಾನೆ. ಅವ್ನು ಆ್ಯಕ್ಚುಲಿ ತುಂಬಾ ಸೈಲೆಂಟ್ ಇವರಿಬ್ಬರಿಗೂ ಹೋಲಿಸಿದ್ರೆ. ನಿನ್ನೆಯಿಂದ ಯಾರೂ ಇರಲಿಲ್ಲ ಮಕ್ಕಳು. ಸೊ ಇವಾಗ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ಋತ್ವಿಕಾ. ಬಂದ್ಬಿಟ್ರು ಆಟ ಆಡೋದಕ್ಕೆ. ಅವ್ರ ಅಕ್ಕ ಅವ್ರ ತಮ್ಮ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಅಂತ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ಅವಳ ಪಾಪ ಎಲ್ದೂರು ಅಂತ ಊರಿಗೆ ಹೋಗಿದ್ರು ಅವ್ರ ಅಕ್ಕನವ್ರವ್ರಿಗೆ, ನಮ್ಮ ದಾಕ್ಷಾಯಣಿ. ಸೊ ಕಾಫಿ ಟೀ ಮಾಡ್ತಾ ಇದ್ದೀನಿ ಅವರು. ಹಂಗೆ ನಮಗೆ ಇಲ್ಲಿ ಮನೆ ಹತ್ರ ಪರ್ಚೇಸ್ರು ಒಬ್ಬರು ಸೀರೆ ವ್ಯಾಪಾರ ಮಾಡ್ತಾರೆ, ಬ್ಯೂಟಿ ಪಾರ್ಲರು ಇದೆ. ಸೊ ಹೋಗ್ಬಿಟ್ಟು ಒಂಚೂರು ಅದನ್ನೇನಾದರೂ ನೋಡೋಣ, ಇಷ್ಟ ಅದೇ ತೊಗೊಳೋಣ ಅಂತ ಹೋದ್ವಿ. ನಮ್ಮ ಕಾವ್ಯವರೆಲ್ಲ ಪರ್ಚೇಸ್ ಮಾಡ್ಕೊಂಡ್ರು ಆ್ಯಕ್ಚುಲಿ. ಮತ್ತು ಹಂಗೆ ನಮ್ಮ ದಾಕ್ಷಾಯಣಿ ಅವ್ರ ಅಮ್ಮನಿಗೆ ಏನೋ ಹುಷಾರಿರಲಿಲ್ಲ, ವೀಸಿಂಗ್ ಏನೋ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಹೇಳಿದ್ರು. ಸೊ ನೋಡ್ಕೊಂಬರೋಣ ಒಂದ್ಸರಿ, ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋದ್ವಿ ಆ್ಯಕ್ಚುಲಿ. ನಮ್ಮ ಅಕ್ಕನ ಮನೆ ಹತ್ರ ತುಂಬ ಮಕ್ಕಳಿರೋದ್ರಿಂದ ಇಲ್ಲಿದ್ದರೆ ಅಲ್ಲಿಗೆ ಬರೋದಕ್ಕೆ ಇಷ್ಟನೇ ಪಡಲ್ಲ ಅವಳು. ಇಲ್ಲೇ ಇರಬೇಕು ಅಂತಾಳೆ. ಬರ್ತಾನೂ ಇಲ್ಲ ನೋಡಿ ಹೆಂಗೆ ಹೇಳ್ತಾವಳೆ. ಏಯ್ లేదు లేదు ಕಾವಿನ ಮನೆ ಹತ್ರ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಬರೋದಕ್ಕೆ ಸ್ವಲ್ಪ ಆಟ ಮಾಡ್ತಾ ಇದ್ದೆ ನನ್ನ ಮಗಳು. ಅದಕ್ಕೆ ಸ್ವಲ್ಪ ಅವಳನ್ನ ನೈಸ್ ಹೊಡಿಯೋಣ ಅಂತ ನಾನು ಅವ್ರ ಜೊತೆ ಒಂದು 10-15 ನಿಮಿಷ ಆಟ ಆಡ್ಕೊಂಡು ಅವಳನ್ನ ಅಳಿಸ್ತೀರ ಮನೆಗೆ ಕರ್ಕೊಂಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅಲ್ಲೇ ಒಂದು 10 ನಿಮಿಷ. ಸೊ ಅವಳ ಜೊತೆ ಇರೋಷ್ಟಲ್ಲಿ ಅವ್ಳಿಗೂ ಖುಷಿ ಆಗುತ್ತೆ. ಅದಕ್ಕೆ ನಾನು ಬರ್ತೀನಿ ಅಂತ ನೆಕ್ಸ್ಟ್ ಬಂದ್ಲು ಆಟ ಮಾಡ್ದಿರಾ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ನಿಜವಾಗ್ಲೂ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನಮ್ಮ ಚಾನಲ್ನ ಲೈಕ್ ನೋಡ್ತಾ ಇದ್ದಾರೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಿಮ್ಮ ಸಬ್ಸ್ಕ್ರಿಪ್ಷನ್ನು ಮತ್ತು ನೀವು ತೋರಿಸುವಂಥ ಇಷ್ಟ ಲೈಕ್ಸಲ್ಲಿ ಗೊತ್ತಾಗುತ್ತೆ. ಸೊ ಅದರಿಂದನೇ ನಮಗೂ ಕೂಡ ಒಂದು ಲೈಕ್ ಮೋಟಿವೇಶನ್ ಆಗುತ್ತೆ ಈ ಥರ ವೀಡಿಯೋಸ್ನ ಮಾಡೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ.